ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾವುದಯ್ಯ ತಪ್ಪು? ನಾನು ಮಗನ ಜೈಲಿಗೆ ಕಳಿಸಿದವ್ರು ನಾನು ನೋಡ್ಕೊಂಡು ನಾನು ಸುಮ್ಮನೆ ಹೇಳಕ್ಕಾಯ್ತದೇನೆಯಾ? ಅವನು ಮುಂದೆ ರಾಜಕಾರಣಿ ಆಗ್ಬೇಕಾಗಿರೋನು. ಅವ್ನು ಜೈಲಿಗೆ ಹೋದ ಅಂತ ಗೊತ್ತಾದ್ರೆ ಜನಗಳು ಅವ್ನು ಮರುವಾದೆ ಕೊಡ್ತಾರ, ಎಲೆಕ್ಷನ್ ನಿಂತ್ಕೊಂಡ್ರೆ ಓಟ್ ಹಾಕ್ತಾರ. ಏನು ಅಂತ ಮಾತಾಡ್ತಾ ಇದ್ಯಾ ನೀನು? ನಮ್ಮ ಮಗನಿಗೆ ನಾವು ಮೆಚ್ಚುವಂತ ಹೆಂಡತಿನೇ ತರಬೇಕು ಅಂತ ನಾವೆಲ್ಲ ಎಷ್ಟು ಕನಸು ಕಂಡಿದ್ವಿ. ಆದ್ರೆ ಈ ಅನಿಷ್ಟ ಈ ಮನೆಗೆ ಬಂದು ಒಕ್ಕಿಸ್ಕೊಂಡ್ಬಿಟ್ಲು. ಇದ್ರಲ್ಲಿ ಅವ್ರದ್ದೇನು ತಪ್ಪಾಯ್ತವ? ನಾನು ಅವ್ರನ್ನ ಇಷ್ಟಪಟ್ಟು ತಾಳಿ ಕಟ್ಟು ಮನೆ ಕರ್ಕೊಂಡ್ ಬಂದಿದ್ದಲ್ವಾ? ತಾಳಿ ಕಟ್ಟಿರ್ಬೋದು ಕಣೋ, ತಾಳಿ ಕಟ್ಟೋ ಹಾಗೆ ಮಾಡಿದ್ದು ಇವಳೇ ತಾನೆ. ಅಲ್ಲ ಕಣವಾ, ನೀನ್ ಮಾತಾಡ್ಬೇಡ. ಈಗ ನೀನು ನಮ್ಮ ಮಗನಾಗ ಉಳಿದಿಲ್ಲ ಅಂತ ನಮಗ್ ಚೆನ್ನಾಗಿ ಗೊತ್ತಿದೆ. ಇವಳು ನಿನ್ ತಲೆ ಚೆನ್ನಾಗಿ ಕೆಡ್ಸಿದಾಳೆ ಅಂತ ನಮಗ್ ಗೊತ್ತು. ಈ ಮನೆ ಹಾಳು ಮಾಡೋ ಮನೆ ಹಾಳಿನ ನಿನ್ನಿಂದ ದೂರ ಮಾಡ್ಬೇಕು ಅಂತ ನಾವೆಲ್ಲ ಯೋಚನೆ ಮಾಡಿದ್ದು ನಿಜ. ಆದ್ರೆ ಈ ಅನಿಷ್ಟ ಈ ಮನೆ ಬಿಟ್ಟೆ ಹೋಗಲ್ಲ ಅಂತಿದ್ದಾಳಲ್ಲ. ಯಾಕವ ಹಿಂಗೆಲ್ಲ ಮಾತಾಡಿ ಭಾವನವ್ರ ಮನ್ಸನ್ನು ವಹಿಸಿಯೇ? ಹೌದಪ್ಪ, ನಿಮ್ಮೆಲ್ಲರ ಕಣ್ಣಿಗೂ ಅವಳಿಗೆ ನೋವಾಗದ್ ಮಾತ್ರ ಕಾಣಿಸುತ್ತೆ. ನನ್ ಸಂಕಟ ಮಾತ್ರ ನಿಮ್ಗೆ ಯಾರಿಗೂ ಗೊತ್ತಾಗ್ತಿಲ್ಲ ಅಲ್ವಾ? ಸಂಕಟ ಮುಗಿಯೋದಿಲ್ಲ ಬಿಡವ. ನೋಡಿ, ನನ್ನ ತಂಗಿನ ಅನಿಷ್ಟ ಅವ್ಳ ಕಾಲ್ಗುಣ ಸರಿ ಇಲ್ಲ ಅಂತೆಲ್ಲ ಹೇಳ್ಬಿಡಿ. ಅಲ್ಲ, ಈಗಿನ ಕಾಲದಲ್ಲೂ ಈ ಥರ ಎಲ್ಲ ಮಾತಾಡ್ತಿರಲ್ಲ, ನಿಮ್ಗೆ ಬುದ್ಧಿ ಇಲ್ವಾ? ಮನೆಯಲ್ಲೇ ಕೂತು ಮಂಗಳ ಗ್ರಹ ನೋಡೋ ಕಾಲ ಇದು. ನೀವು ನೋಡಿದ್ರೆ ಮಂಗನ ಕಾಲದಲ್ಲೇ ಇದ್ದೀರಾ. ಹೌದಪ್ಪ, ದೊಡ್ಡ ಮನುಷ್ಯ ಸಂತೋಷ. ನೀನು ನಿನ್ ತಂಗಿ ಬಗ್ಗೆ ಬಹು ತಿಳ್ಕೊಂಡ್ಬಿಟ್ಟಿದ್ಯಾ ಬಿಡು. ಅಲ್ಲ ಕಣಯ್ಯ, ಅವಳು ಕಾಲ್ಗುಣ ಸರಿಯಾಗಿದ್ದಿದ್ರೆ ನಿಮ್ಮ ಮನೆ ಏನು ಉದ್ಧಾರ ಆಗ್ತಾ ಇರ್ಲಿಲ್ವೇ? ಅವಳು ನಿಮ್ಮ ಮನೇಲಿ ಇರೋ ತನಕ ನೀವೇನಾಗಿದ್ರಿ ಅಂತ ಹೊಸ ಯೋಚನೆ ಮಾಡಿ ನೋಡು. ಅವಳು ನಿಮ್ಮ ಮನೆಯಿಂದ ಕಾಲ ಚಿಕ್ಕದ ಮೇಲೆಯ ನೀನು ಸ್ವಂತ ಒಂದು ಸೂರು ಅಂತ ಮಾಡ್ಕೊಂಡಿದ್ದು. ನಿಮ್ಮ ಅಪ್ಪ ಅಮ್ಮ ಯಾವುದೋ ದೇವಸ್ಥಾನದಲ್ಲಿದ್ರು, ಅವರು ಒಂದು ಸೆಟ್ ಕಟ್ಕೊಂಡ್ರು. ಅವ್ರ ಜೀವನಕ್ಕೆ ಅಂತ ಒಂದು ಗ್ಯಾರೇಜು ಮಾಡ್ಕೊಂಡ್ರು. ಈ ಬಡ್ಡಿ ಏಜನ್ಗೆ ನಾನೊಂದು ಸ್ವಂತ ಮನೆ ಕೊಡಿಸ್ದೆ. ಅವಳು ಈ ಮನೆ ಕಾಲಿನ ಮೇಲೆ ಏನಾಗಿದೆ, ನಮ್ಮ ಮನೆ ಹತ್ಕೊಂಡು ಉರಿತಾ ಇದೆ. ಊರ್ ಜನಗಳ ಮುಂದೆ ಎಲ್ಲ ನಾವು ತಲೆ ತಗ್ಸ್ಕೊಂಡು ಓಡಾಡೋ ಥರ ಆಗಿದೆ. ಈ ಅನಿಷ್ಟ ನಮ್ಮ ಮನೆ ಕಾಲಿಕ್ಕದ ಮೇಲೆ ಅಲ್ವೇ ಹಿಂಗೆಲ್ಲ ಆಗಿದ್ದು. ಈ ನತದೃಷ್ಟ ಜಾತಿಗಳನ್ನ ನಮ್ಮನೆ ಕಟ್ಬಿಟ್ಟು ನೀವು ಉದಾರ ಆಗ್ಬಿಡ್ರಿ, ನಾವು ಹಾಳಾಗೋದ್ವಿ. ಏನೋ ಹೇಳ್ಬೇಕಂತೆ, ಇನ್ನೇನೋ ಹೇಳಕ್ಕಾಯ್ತದ? ನಾವು ಎಲ್ಲರೂ ನಮ್ಮ ಮನೆಯವರೆಲ್ಲ ಕೆಟ್ಟ ಕೆರಾಡಿ ಹೋಗಿದ್ದೀವಿ. ಇಷ್ಟು ಜನ ಸೇರ್ಬೇಕು ಅಂದ್ರೆ ಅದಕ್ಕೊಂದು ಮುಖ್ಯವಾದ ಕಾರಣ ಇರ್ಬೇಕಲ್ವೇ? ಎಲ್ಲಿ ಹೋದಪ್ಪ ಇವನು? ಎಲ್ಲಿ ಹುಡುಕ್ತಿದಾನೋ ಏನೋ? ಎಲ್ಲರೂ ಒಳಗೆ ಹೋಗ್ತಿದ್ದಾರೆ, ಇನ್ನೂ ಬರ್ಲಿಲ್ವಲ್ಲ ಇವನು. ಜಯಂತ್, ಎಲ್ಲಾದ್ರೂ ಕಾಣಿಸ್ಕೊಂಡ್ರಾ? ಇಲ್ಲ ಶಾಂತಮ್ಮ, ಹೊರಗೆ ನನ್ನ ಕಣ್ಣು ಕಾಣಿಸಿಲ್ಲ ಅಂದರೆ ನೀವು ಹೇಳಿದಾಗ ಒಳಗಿದ್ದಾರೆ ಅಂತ ಅನ್ಸುತ್ತೆ. ಅಯ್ಯೋ, ನಾನು ಹಾಗೆ ಸುಮ್ಮನೆ ಹೇಳಿದೆ, ನೀನು ಅದನ್ನೇ ನಿಜ ಅನ್ಕೋತಿದ್ಯಾ? ಶಾಂತಮ್ಮ, ಈ ಜಯಂತನ ಕಣ್ಣು ತಪ್ಪಿಸೋದು ಅಷ್ಟೊಂದು ಸುಲಭ ಅಲ್ಲ. ಆದರೂ ನನ್ನ ಕಣ್ಣಿಗೆ ಅವ್ರು ಕಂಡಿಲ್ಲ ಅಂತಂದರೆ ಖಂಡಿತ ಒಳಗಿದ್ದಾರೆ ಶಾಂತಮ್ಮ. ನನಗೇನು ನಿನ್ನ ಆಟ ಆಡಿಸ್ಬೇಕು ಅಂತ ಅವನು ಹೀಗೆಲ್ಲ ಮಾಡ್ತಿದ್ದಾನೇನೋ ಅನ್ಸುತ್ತೆ. ನನ್ನನ್ನು ಆಟ ಆಡಿಸೋದು ಅಷ್ಟೊಂದು ಸುಲಭ ಅಲ್ಲ ಶಾಂತಮ್ಮ. ಒಂದ್ಸಲಿ ಜಾನ್ಯವ್ರು ನನ್ನ ಕೈಗೆ ಸಿಗಲಿ, ಆಮೇಲೆ ವಿಶ್ವನ ಹೇಗೆ ಆಟ ಆಡಿಸ್ತೀನಿ ಅಂತ ನೋಡ್ತಾ ಇರಿ. ಬೈದವೆ ಶಾಂತಮ್ಮ, ಒಳಗೆ ಹೋದ್ಮೇಲೆ ನಾನು ಆ ಕಡೆ ಈ ಕಡೆ ಗಮನಿಸಿದಾಗ ಅವರೇನಾದರೂ ನನ್ನನ್ನು ನೋಡಿದ್ರೆ ತಪ್ಪಿಸ್ಕೊಳ್ಳೋ ಅವಕಾಶ ಇರುತ್ತೆ. ಹೇಗೂ ಜಾನ್ಯವ್ರು ನಿಮ್ಮನ್ನು ನೋಡಿಲ್ಲ, ನೀವೇ ಸ್ವಲ್ಪ ಒಳಗಡೆ ಆ ಕಡೆ ಈ ಕಡೆ ಗಮನಿಸಿ ಶಾಂತಮ್ಮ. ಬನ್ನಿ. ಮಾವ, ಯಾರಾದರೂ ಇದೇ ಜಾತಕದಲ್ಲಿ ಹುಟ್ಟಬೇಕು ಅಂತ ಕೇಳ್ಕೊಂಡ ಬರ್ತಾರೆ. ನಾನು ಹುಟ್ಬಿಟ್ಟಿದ್ದೀನಿ. ಆದರೆ ಇದರಿಂದ ನಿಮಗೆ ಕೆಟ್ಟದಾಗಲಿ, ನೀವು ಸರ್ವನಾಶ ಆಗೋಗ್ಲಿ ಅಂತ ನಾನೇನು ಅನ್ಕೊಂಡಿಲ್ಲ. ನನಗಂಥ ಮನಸ್ಸಿಲ್ಲ ಮಾವ. ನಾಳೆ ಎಲ್ಲೋ ಯುದ್ಧ ನಡೆದ್ರೆ ಅದು ನನ್ನ ಕಾಲ್ಗುಣದಿಂದಾನೇ ಆಗ್ತಿದೆ ಅಂತ ನೀವು ಎಲ್ಲಿ ಹೇಳ್ಬಿಡ್ತೀರೋ ಅಂತ ನನಗೆ ಭಯ ಆಗ್ತಿದೆ. ಮಾವ,
ಕೈ ಮುಗಿದು ಕೇಳ್ಕೊತೀನಿ, ಮಾತಿಗೂ ಅನಿಷ್ಟದವಳು, ಜಾತಕ ಸರಿ ಇಲ್ಲ ಅಂತ ದಯವಿಟ್ಟು ಹೇಳಬೇಡಿ. ಆಹಾ, ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಿದೀಯೇ. ಅಬ್ಬಾ, ನಿನ್ನ ನೋಡ್ತಿದ್ರೆ ನಾವೇ ತಪ್ಪು ಮಾಡ್ತಿದೀವಿ ಅನ್ಕೋಬೇಕು. ಈ ಕಣ್ಣೀರ್ ಹಾಕಿ ಹಾಕಿಯೇ ನಮ್ಮ ಮನೆ ಹಾಳಾಗಿ ಹೋಗ್ತಿರೋದು. ಅವ ನಿನ್ ಮಾತ ನಾನು ಒಪ್ಪಕ್ಕಿಲ್ಲ ಕಣವ. ನೀವೆಲ್ಲರೂ ತಿಳ್ಕೊಂಡಿರೋ ತರ ಮೇಡಮ್ ಅವರು ಕೆಟ್ಟ ಜಾತಕದಲ್ಲಿ ಹುಟ್ಟಿರ್ಬೋದು, ಆದ್ರೆ ಅವ್ರ ಕಾಲ್ ಗುಣದಿಂದ ನಮ್ಮ ಮನೆಗೆ ಒಳ್ಳೇದೇ ಆಗದೆ. ಅವ್ರ ಕಾಲಿಟ್ಟಿದ ತಕ್ಷಣ ಸೋತೋಗ್ತಾರೆ ಅನ್ಕೊಂಡಿದ್ದ ನಮ್ಮ ಅಪ್ಪಾಜಿ ಗೆದ್ರು, ಮಿನಿಸ್ಟರ್ ಆದ್ರು. ಇನ್ನು ನಾನು ಜೈಲಿಂದ ಹೊರಗಡೆ ಬಂದೆ. ಇದೆಲ್ಲ ಒಳ್ಳೇದೇ ಅಲ್ವೇ? ಹ್ಞೂ ಕಣಪ್ಪಯ್ಯ, ಸಿದ್ದು ಸರಿಯಾಗಿದೆ. ಅಲ್ಲ ಕಣಪ್ಪಯ್ಯ, ಎಲೆಕ್ಷನ್ ಟೈಮಲ್ಲಿ ನಮ್ಮ ಮನೆ ಮೇಲೆ ಐಟಿ ರೈಡ್ ಆದಾಗ ನಮ್ಮನ್ನ ಉಳಿಸಿದ್ದು ಇದೇ ಭಾವನವರಯ್ಯ. ಅಷ್ಟೇ ಯಾಕಪ್ಪಯ್ಯ, ಎಲೆಕ್ಷನ್ ಟೈಮ್ನಲ್ಲಿ ಆ ಮುನ್ಸ್ವಾಮಿ ಎದುರುಗಡೆ ನಾನು ಗೆಲ್ತೀನೋ ಇಲ್ವೋ ಅಂತ ತಲೆ ಮೇಲೆ ಬಟ್ಟೆ ಹಾಕೊಂಡು ಕೂತಿದ್ದಾಗ ಮನೆಗೆ ಹೋಗಿ ಕಾಲಿಗೆ ಬಿದ್ದು ನಮ್ಮ ಮಾವ ಗೆಲ್ಲಬೇಕು ಅಂತ ಒದ್ದಾಡಿದ್ದು ಜಾತಕ ಸರಿ ಇಲ್ದೇ ಇರೋ ಇದೇ ಭಾವನವರಯ್ಯ. ಇದೇನಪ್ಪ ಕಥೆನೇ ಬೇರೆ ಆಗೋ ಹಾಗಿದೆ. ಅವಳು ಒಂದೆರಡು ಹನಿ ಕಣ್ಣೀರು ಹಾಕಿದ ತಕ್ಷಣ ಎಲ್ಲರೂ ಗರ ಬಡ್ದವ್ರ ಥರ ಆಗ್ಬಿಟ್ರು. ಹೌದೌದು, ಇವ್ರು ಹೇಳ್ತಿರೋ ಸರಿಯಾಗಿದೆ. ನನ್ನ ತಂಗಿದೇನೂ ತಪ್ಪಿಲ್ಲ. ಅವಳು ಈ ಮನೆ ಬಿಟ್ಟು ಹೋಗುವಾಗಿಲ್ಲ, ಅದು ನಾನು ಒಪ್ಪಲ್ಲ. ನೀನು ಒಪ್ಕೊಳ್ಳಿ ಅಂತ ಕರೆದಿದ್ದಲ್ಲಪ್ಪ, ನಮ್ಮ ಅಣ್ಣನ ಮರ್ಯಾದಿನ ನಿನ್ ತಂಗಿ ಯಾಕೆ ಕಳೀತಿದ್ದಾಳೆ ಅಂತ ಕೇಳಕ್ ಕರೆದಿದ್ದು. ಏನೋ ಎರಡು ಒಳ್ಳೇದ್ ಮಾಡಿದಾಳೆ ಅಂತ ಮಾಡಿರೋ ಕೆಟ್ಟದನ್ನೆಲ್ಲ ಮರೆಯಕ್ಕಾಗತ್ತಾ? ಸಾಕು ಸುಂದರಮ್ಮ, ಸಾಕು. ನಾನೆಲ್ಲ ನೋಡ್ಕೋತೀನಿ, ನನಗೆ ಗೊತ್ತು. ಎಲ್ರು ಬಾಯಿನ ಹೇಗೆ ಮುಚ್ಚಿಸ್ತೀನಿ ನೋಡ್ತಾ ಇರಿ. ಬೇಡ ಅಣ್ಣ, ಇವರೇನೋ ಗೊತ್ತಿಲ್ಲದೆ ಮಾತಾಡ್ತಿದ್ದಾರೆ. ನಾವು ಮಾತಿಗೆ ಮಾತು ಸೇರಿಸ್ಕೊಂಡು ಹೋದರೆ ಇದು ಮುಗಿಯೋದೇ ಇಲ್ಲ. ನಾನು ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತಲ್ಲ, ಅಷ್ಟೇ ಸಾಕು. ನೀನು ಸುಮ್ಮನೆ ಬಿಡು. ಹೌದು ಬಾವ, ಅರ್ಥ ಮಾಡ್ಕೊಳ್ದಿರೋ ಮನಸ್ಥಿತಿ ಅವ್ರ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ. ಅಲ್ಲ ಸಿದ್ದವ್ರೆ, ಇದು ನನ್ನ ತಂಗಿ ಭವಿಷ್ಯದ ಪ್ರಶ್ನೆ. ಒಬ್ಬ ಅಣ್ಣನಾಗಿ ನನ್ನ ಕರ್ತವ್ಯ ನಾನು ಮಾಡದೆ ಹೋದ್ರೆ ಅವಳು ಮುಂದಿನ ಜೀವನ ಹೇಗೆ? ಅಣ್ಣನಾಗಿ ಇದನ್ನ ಸರಿ ಮಾಡೋದು ನನ್ನ ಕರ್ತವ್ಯ, ನಾನು ಮಾಡ್ತೀನಿ. ಅವಳು ತಪ್ಪು ಏನಿಲ್ಲ ಅಂತ ನಾನು ಸಾಬೀತು ಮಾಡ್ತೀನಿ, ನೋಡ್ತಾ ಇರಿ. ಬೇಡ ಬಾವ, ನೀವು ಇದೇ ಥರ ವಾದ ಮಾಡ್ತಿದ್ರೆ ಮೇಡಮ್ ಅವ್ರ ಮನ್ಸಿಗೆ ನೋವಾಗುತ್ತೆ. ಅವ್ರ ಮನ್ಸಿಗೆ ನೋವಾದರೆ ನಂಗೆ ತಡ್ಕೊಳಕ್ಕಾಗೋದಿಲ್ಲ. ಲಕ್ಷ್ಮೀ ನಿವಾಸ